ಬಿಗ್ ಬಾಸ್ ಹೆಸರನ್ನ ಉಪಯೋಗಿಸ್ಕೊಂಡು ಹೇಗೆ ಫೇಮಸ್ ಆಗ್ತಾರೆ, ಇದೊಂಥರ ಫನ್ನಿ ಎಪಿಸೋಡು. ಸಾಮಾಜಿಕ ಕಾರ್ಯಕರ್ತರ ಹೆಸರಲ್ಲಿ ಯಾವ್ಯಾವ ರೀತಿ ಆಟ ಆಡ್ತಾರೆ, ನಗುವಿನ ವಿಶ್ಲೇಷಣೆ. ನಮಸ್ಕಾರ ಸ್ನೇಹಿತರೆ, ಇವತ್ತೇನಪ್ಪ ಅಂದರೆ ನಮ್ಮ ವ್ಯವಸ್ಥೆ ಹೇಗಿದೆ, ಸಾಮಾಜಿಕ ಕಾರ್ಯಕರ್ತರ ಹೆಸರಲ್ಲಿ ಯಾವ್ಯಾವ ರೀತಿ ಆಟ ಆಡ್ತಾರೆ, ಬಿಗ್ ಬಾಸ್ ಹೆಸರನ್ನ ಉಪಯೋಗಿಸ್ಕೊಂಡು ಹೇಗೆ ಫೇಮಸ್ ಆಗ್ತಾರೆ, ಇದೊಂಥರ ಫನ್ನಿ ಎಪಿಸೋಡು, ತಮಾಷೆಗಿರುತ್ತೆ. ಆದರೂ ಕೂಡ ಎಷ್ಟೋ ತಿಳ್ಕೊಳ್ಳೋದಿರುತ್ತೆ ನಮ್ಮ ಸಮಾಜದಲ್ಲಿ ಹೇಗೆ ನಡೆಯುತ್ತೆ ಅಂತ. ಓದ್ತೀನಿ ನೋಡಿ. ಬಿಗ್ ಬಾಸ್ ಸುದೀಪ್ ವಿರುದ್ಧ ದೂರು. ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸ್ಪರ್ಧಿ ರಕ್ಷಿತಾ ಶೆಟ್ಟಿಗೆ ಅವಮಾನಕಾರ ಹೇಳಿಕೆ ನೀಡಿರುವ ಆರೋಪದ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ನಿರೂಪಕ ಕಿಚ್ಚ ಸುದೀಪ್ ಹಾಗೂ ಇಬ್ಬರು ಸ್ಪರ್ಧಿಗಳ ವಿರುದ್ಧ ದೂರು ದಾಖಲಾಗಿದೆ. ಬೆಂಗಳೂರು ಮೂಲದ ಸಾಮಾಜಿಕ ಹೋರಾಟಗಾರ್ತಿ ಸಂಧ್ಯಾ ಪವಿತ್ರ ಎಂಬುವವರು ರಾಮನಗರ ಡಿವೈಎಸ್ಪಿ ಕಚೇರಿಯಲ್ಲಿ ದೂರು ದಾಖಲಿಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳಾದ ಅಶ್ವಿನಿ ಗೌಡ ಹಾಗೂ ರಿಷಾ ಗೌಡ ವಿರುದ್ಧವೂ ಪ್ರಕರಣ ದಾಖಲಿಸಿದ್ದಾರೆ. ಮೊದಲನೇ ಆವೃತ್ತಿಯಿಂದಲೂ ಕನ್ನಡ ಬಿಗ್ ಬಾಸ್ ಶೋನ ನಿರೂಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ನಟ ಕಿಚ್ಚ ಸುದೀಪ್ ಇತ್ತೀಚಿನ ಸಂಚಿಕೆಯೊಂದರಲ್ಲಿ ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಅವರೊಂದಿಗೆ ಮಾತನಾಡುತ್ತಾ, ಅದೇ ನನ್ನ ಪಿತ್ತ ನೆತ್ತಿಗೆ ಏರುತ್ತಲ್ಲ, ಅದಕ್ಕಿಂತ ಮೊದಲು ರಕ್ಷಿತಾ ಅವರೇ, ನಾನು ಎರಡು ರೀತಿಯಲ್ಲಿ ನಗುತ್ತೇನೆ, ಒಂದು ತುಂಬ ನಗು ಬಂದಾಗ, ಇನ್ನೊಂದು ಏರಿದಾಗ ಎನ್ನುವ ಮಾತನಾಡಿದ್ದರು. ನಿಮ್ಗೆ ಯಾವಾಗ ಅನಿಸ್ತು ನಾನು ಅವರಿಗೆ ಇರಿಟೇಟ್ ಮಾಡಿದ್ದೀನಿ? ಅದೇ ಈಗ ನನ್ನ ಪಿತ್ತ ನೆತ್ತಿಗೆ ಇರುತ್ತಲ್ಲ, ಅದಕ್ಕಿಂತ ಮುಂಚೆ ಅನ್ನಿಸ್ತಮ್ಮ. ರಕ್ಷಿತಾ ಅವ್ರೆ, ನಾನು ಎರಡು ರೀತಿ ನಗ್ತೀನಮ್ಮ, ಒಂದು ತುಂಬಾ ನಗು ಬಂದಾಗ, ಇನ್ನೊಂದು ಏರ್ದಾಗ. ಇದು ದರ್ಪದ ಮಾತಾಗಿದ್ದು ಇಡೀ ಮಹಿಳಾ ಕುಲಕ್ಕೆ ಮಾಡುತ್ತಿರುವ ಅವಮಾನ ಎಂದು ಆರೋಪಿಸಲಾಗಿದ್ದು, ನಟ ಕಿಚ್ಚ ಸುದೀಪ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಅಲ್ಲದೆ ಸ್ಪರ್ಧಿ ಅಶ್ವಿನಿ ಗೌಡ, ಸಹಸ್ಪರ್ಧಿಯಾಗಿರೋ ರಕ್ಷಿತಾ ಶೆಟ್ಟಿ ವಿರುದ್ಧ ಎಸ್ ಕ್ಯಾಟಗರಿ ಎಂಬ ಪದವನ್ನು ಬಳಸಿದ್ದಾರೆ. ಇದು ಜಾತಿ ಆಧಾರಿತ ಹೇಳಿಕೆ ಆಗಿದೆ ಎಂದು ಆರೋಪಿಸಲಾಗಿದೆ. ಜಾಸ್ತಿ ಅವರು ಕಾಕ ಬಂದ್ರೆ ನಾವು ಬರ್ತೇವೆ, ನಾನಂತೂ ಬಂದೇ ಬರ್ತೀನಿ. ಸೈಲೆಂಟ್ ಆಗ್ಬಿಟ್ಲು ನೆನ್ನೆ ಅಷ್ಟು ಒಂದು ಕೊಡ್ತಾ ಇದ್ದಾಳಲ್ಲ, ಜನ ನನ್ಗೆ ಉಳಿಸ್ತಾರೆ, ಎಸ್ ನನ್ಗೆ ಉಳಿಸ್ತಾರೆ, ಎಸ್ ಆ ಕ್ಯಾಟಗಿರಿ ನಾನು ಮಾಡಲ್ಲ, ತುಂಬಾ ಕಷ್ಟ. ಇನ್ನೊಂದೆಡೆ ಸಹಸ್ಪರ್ಧಿ ಗಿಲ್ಲಿ ಮೇಲೆ ರಿಷಾ ಗೌಡ ಹಲ್ಲೆ ಮಾಡಿದ್ದಾರೆ. ಆದರೂ ಕಾರ್ಯಕ್ರಮದ ಆಯೋಜಕರು ಯಾವುದೇ ಕ್ರಮ ವಹಿಸಿಲ್ಲ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಒತ್ತಾಯಿಸಲಾಗಿದೆ. ಸುದ್ದಿ ನಟ ಸುದೀಪ್ ವಿರುದ್ಧ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಸಂಧ್ಯಾ ಅನ್ನೋರು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ನಟ ಸುದೀಪ್ ವಿರುದ್ಧ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿದೆ. ನಟ ಕಿಚ್ಚ ಸುದೀಪ್, ಅಶ್ವಿನಿ ಗೌಡ, ಕರವೇ ಹೋರಾಟಗಾರ್ತಿ, ಕರವೆಯ ರಾಜ್ಯ ಗೌರವ ಅಧ್ಯಕ್ಷ ಆದಂತ ಅಶ್ವಿನಿ ಗೌಡ ಹಾಗೂ ರಿಷಾ ವಿರುದ್ಧ ಒಂದು ದೂರನ್ನು ದಾಖಲು ಮಾಡಿದ್ದೆ ನೆನ್ನೆ ಮಹಿಳಾ ಆಯೋಗದಲ್ಲಿ. ಮಹಿಳಾ ಆಯೋಗದಿಂದ SP ಕಚೇರಿಗೆ ಹೇಳುವಂತ ಕೆಲಸ ಮಾಡಿದ್ರು. ಇವತ್ತು ನಾನು DYSP ಅವ್ರ ಹತ್ರ ಒಂದು ದೂರನ್ನ ಕೊಟ್ಟೆ. ಸೊ ಬಿಡದಿ ಸ್ಟೇಷನ್ಗೆ ಕೊಟ್ಟಿ ಅದರ ಮೇಲೆ ಏನ್ ಕಾನೂನಾತ್ಮಕವಾಗಿ ಸೆಕ್ಷನ್ಸ್ ಬರುತ್ತೋ ಅದನ್ನ ದಾಖಲು ಮಾಡಕ್ಕೆ ಹೇಳಿದ್ದಾರೆ, ಮಾಡ್ತಾರೆ. ಇದು ನ್ಯೂಸ್ ಪೇಪರ್ ಬರಲಿಲ್ಲ ಅಂದಿದ್ರೆ, ಟಿವಿನಲ್ಲಿ ನ್ಯೂಸ್ ಬರಲಿಲ್ಲ ಅಂದಿದ್ರೆ ನಾನು ಈ ಎಪಿಸೋಡ್ ಮಾಡ್ತಿರ್ಲಿಲ್ಲ. ಯಾಕಂದರೆ ಇಟ್ಸ್ ಸೋ ಸಿಲಿ. ಸೊ ಪೊಲೀಸ್ ಕಂಪ್ಲೇಂಟ್ ಟು DYSP ಆಫೀಸ್ಗೆ ಕೊಟ್ಟಿದ್ದಾರೆ ಅಂದರೆ ಮನಸ್ಥಿತಿಗಳು ಹೇಗಿದೆ ನೋಡಿ. ಮಹಿಳಾ ಆಯೋಗ ಎಷ್ಟು ಶ್ರೇಷ್ಠವಾದದ್ದು ಅಂದರೆ, ಈ ಸಮಾಜದಲ್ಲಿ ಕುಟುಂಬಗಳಲ್ಲಿ ನಡೀತಕ್ಕಂಥ ದೌರ್ಜನ್ಯಗಳ ವಿರುದ್ಧ ಮಹಿಳೆಯರಿಗೆ ರಕ್ಷಣೆ ಕೊಡಲು ಮಾಡಿರ್ತಕ್ಕಂಥದ್ದು ಮಹಿಳಾ ಆಯೋಗ. ತುಂಬ ಶ್ರೇಷ್ಠವಾದದ್ದು ನನ್ನ ಪ್ರಕಾರ. ಯಾಕೆಂದರೆ ತುಂಬ ಮಹಿಳೆಯರು ಬಳಲ್ತಾ ಇದ್ರು, ಅವರು ನೋವುಗಳಿಗೆ ಸ್ಪಂದಿಸ್ತಾ ಇರಲಿಲ್ಲ. ಕೆಲವು ಸರಿ ಕಂಪ್ಲೇಂಟ್ಗಳನ್ನ ರೆಕಮೆಂಡೇಶನ್ಸ್ ಸರಿಯಾಗಿ ತಗೋತಾ ಇರಲಿಲ್ಲ. ಈಗ ಆಗಲ್ಲ. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ರಿಸೀವ್ ಮಾಡಿಲ್ಲ ಅಂದರೆ ಮಹಿಳೆಯರು ಈಸಿಯಾಗಿ ಹೋಗಿ ಮಹಿಳಾ ಆಯೋಗಕ್ಕೆ ಹೋಗ್ಬೋದು, ತುಂಬ ರೀಚ್ ಆಗ್ಬೋದು, ಸಪೋರ್ಟ್ ಸಿಗುತ್ತೆ, ಕಾನೂನಿನ ಸಪೋರ್ಟ್ ಸಿಗುತ್ತೆ, ಸಾಂತ್ವನದ ಸಪೋರ್ಟ್ ಸಿಗುತ್ತೆ, ಒಟ್ಟಾಗಿರ್ತಾರೆ. ಒಂದು ಅದ್ಭುತವಾದ ಮಹಿಳಾ ಆಯೋಗ ನೋಡಿ. ಸಿಲ್ಲಿ ವಿಚಾರಗಳಿಗೆ ಅದು ಮರ್ಯಾದೆಯೆಲ್ಲ ತೆಗಿತಾರೆ. ಎಷ್ಟು ಸಿಲ್ಲಿ ಅಂದರೆ, ಅಲ್ಲಿ ಸುದೀಪ್ ಅವರು ನನ್ನ ಪಿತ್ತ ನೆತ್ತಿಗೆ ಇರುತ್ತೆ ಎಂದು ನಕ್ಕರು, ಸುಮ್ಮನಾದರು.
ಈಗ ಇತ್ತೀಚಿನ ಸಿನಿಮಾ ಕಾಂತಾರ ಸಿನಿಮಾ ಎಲ್ಲ ಬೇಕಾಶ ನೋಡಿದ್ದೀರಾ, ವರ್ಲ್ಡ್ ವೈಡ್ ನೋಡಿದೆ, ತುಂಬ ಫೇಮಸ್ ಆಗಿದೆ. ಆ ಸಿನಿಮಾದಲ್ಲಿ ಹೀರೋನ ತಾಯಿಯನ್ನ ಕಾಡಿನಲ್ಲಿ ರಾಜ ಬಂದು ಜುಟ್ಟಿಡ್ದು ಎಳ್ಕೊಂಡು ಬರ್ತಾರೆ. ಸೇವಕರು ಜುಟ್ಟಿಡ್ದು ಎಳ್ಕೊಂಡು ಬಂದು ಕತ್ತನ್ನ ಕತ್ತಿಸ್ತಾರೆ. ಅದು ಮಹಿಳೆಯ ಮೇಲೆ ಮಾಡಿದ ಕ್ರೌರ್ಯವಲ್ಲವೇ? ಕೋಟ್ಯಾಂತರ ಜನರು ನೋಡಿದಾಗ ಮಹಿಳೆಯರ ಮೇಲೆ ಎಂಥ ದಬ್ಬಾಳಿಕೆ ಮಾಡಿದ್ದಾರೆ ಅಂದ್ಬಿಟ್ಟು ಕಾಂತಾರ ಸಿನಿಮಾ ಪ್ರೊಡ್ಯೂಸರ್ ಮೇಲೆ, ಡೈರೆಕ್ಟರ್ ಮೇಲೆ, ಹೀರೋ ಮೇಲೆ ಅಲ್ಲಿ ಯಾರು ಕತ್ತಿಸೋದು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಇದರಲ್ಲಿ ಏನಾದರೂ ಅರ್ಥ ಇದೆಯಾ? ದ ರಿಯಾಲಿಟಿ ಶೋ ಇಟ್ಸ್ ಲೈಕ್ ಎ ಮೂವಿ, ಸಿನಿಮಾ ಥರ, ಒಂದು ಸೀರಿಯಲ್ ಥರ ಪ್ರತಿದಿನ ಬರ್ತಾ ಇರುತ್ತೆ. ಅಲ್ಲಿ ನಾನಾ ಗೇಮ್ಸ್ ಇರುತ್ತೆ, ಭಾವನೆಗಳಿರುತ್ತೆ. ಅವರು ಕಿರ್ಚಾಡ್ತಾರೆ, ಇವರು ಕಿರ್ಚಾಡ್ತಾರೆ, ಜಗಳ ಕಾಯ್ತಾರೆ, ಪುನಃ ಒಂದಾಗ್ತಾರೆ. ಹೆಚ್ಚಿಗೆ ತಪ್ಪುಗಳು ನಡೆದಿದ್ರೆ ಸುದೀಪ್ ಬರ್ತಾರೆ, ಅದನ್ನೆಲ್ಲ ಸರಿ ಮಾಡ್ತಾರೆ, ಅದನ್ನೆಲ್ಲ ಬುದ್ಧಿ ಹೇಳ್ತಾರೆ. ಸಮಾಜಕ್ಕೆ ಈ ಥರ ನೀವು ಹೇಳ್ಬೇಡಿ, ಇರ್ತಾ ಮಾತಾಡ್ಬೇಡ, ಕ್ಷಮೆ ಕೇಳಿಸ್ತಾರೆ. ಓವರ್, ಮ್ಯಾಟರ್ ಇಸ್ ಓವರ್. ನೀವು ಕುಳಿತ್ಕೊಂಡು ನೋಡೋರು ಹೋಗ್ಬಿಟ್ಟು ನಾನು ಸಾಮಾಜಿಕ ಕಾರ್ಯಕರ್ತೆ ಅಂದ್ಬಿಟ್ಟು ಹೋಗ್ಬಿಟ್ಟು ನೀವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ನವರು ಆ ಕಂಪ್ಲೇಂಟ್ ತೊಗೊಂಡು ಟಿ ವಿ ನ್ಯೂಸಲ್ಲಿ ಬರಬೇಕಾದ್ರೆ, ಪೇಪರಲ್ಲಿ ಬರಬೇಕಾದ್ರೆ ಎಷ್ಟೊಂದು ಅಸಹ್ಯವಾಗಿದೆ ನಿಮ್ಮ ವ್ಯವಸ್ಥೆ. ಯೋಚನೆ ಮಾಡಿ ನೋಡಿ. ಅವ್ರಿಗೆ ಹೇಳಿ, ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆ ಒಂದು ಸೀರಿಯಲ್ಗಳು ಬರ್ತವೆ ಟಿ ವಿನಲ್ಲಿ. ಆ ಸೀರಿಯಲ್ಗಳು ನೋಡಿದ್ರೆ ಹೆಂಗಸ್ರಿಗೆ ವಿಲನ್ನು. ಯಾವ್ಯಾವ ಮಟ್ಟಕ್ಕೆ ಜುಟ್ಟಿಡ್ದು ಎಳೆದು, ತೊಳ್ಳೋದು, ಮೂಲೆಯಲ್ಲಿ ಹಾಕೋದು, ಏನೇನೋ ಮಾಡೋದು, ಕ್ರೌರ್ಯಗಳು ಜಾಸ್ತಿ ಸೀರಿಯಲಲ್ಲಿ ಮಾಡ್ತಿರ್ತಾರೆ. ಮೊನ್ನೆ ಯಾವುದೋ ನಮ್ಮ ಮಿಸ್ಸಸ್ ಒಂದು ಸೀರಿಯಲ್ ನೋಡ್ತಿರೋ, ಸುಮ್ಮನೆ ನೋಡಿದೆ, ಒಂದು ರಂಗೋಲೆ ಹಾಕಿದ್ರು. ಆ ರಂಗೋಲೆ ಅಳ್ಸೋಕ್ಕೋಸ್ಕರ ಅದ್ರ ಮೇಲೆ ಮಗುನ ತಳ್ಳಿಬಿಡ್ತಾರೆ. ಆ ರಂಗೋಲಿ ಮಗು ಬಿದ್ದೋಗ್ಬಿಡುತ್ತೆ, ಆಮೇಲೆ ಎತ್ಕೊತಾರೆ. ಹಂಗಳ್ಬಿಟ್ಟು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ಲಿ. ಮಗುವಿನ ಮೇಲೆ ಈ ರೀತಿಯಾದ ದೌರ್ಜನ್ಯ ಮಾಡಿದರೆ ಸಮಾಜಕ್ಕೆ ಕೆಟ್ಟ ಸಂದೇಶ ಬರುತ್ತದೆ, ಟಿ ವಿ ಸೀರಿಯಲ್ ಮೇಲೆ ಕಂಪ್ಲೇಂಟ್ ಮಾಡಲಿ. ಈ ರೀತಿ ಕಂಪ್ಲೇಂಟ್ ಮಾಡ್ತಾ ಹೋದರೆ ಸಿನಿಮಾಗಳೇ ತೆಗಿಯೋಂಗಿಲ್ಲ. ಎಲ್ಲ ಸಿನಿಮಾಗಳಲ್ಲೂ ಹೀರೋಯಿನ್ ವಿಲನ್ಗಳು ಇದ್ದೇ ಇರ್ತಾರೆ. ವಿಲನ್ ಇಲ್ಲ ಅಂದರೆ ಸಿನಿಮಾನೇ ಇಲ್ಲ. ಅಥವಾ ಗಂಡಸರು ವಿಲನ್ ಆಗಿರ್ಬೋದು, ಅಥವಾ ಹೆಂಗಸರು ವಿಲನ್ ಆಗಿರ್ಬೋದು. ಇದು ಪ್ರಕೃತಿಯ ಸಹಜ ನಿಯಮ. ಪ್ರಕೃತಿನಲ್ಲಿ ಹೇಗೆ ಒಳ್ಳೇದಿರುತ್ತೋ ಕೆಟ್ಟದಿರುತ್ತೋ, ಪಾಸಿಟಿವ್ ನೆಗೆಟಿವ್, ಗಂಡು ಹೆಣ್ಣು, ಹಗಲು ರಾತ್ರಿ, ರಾಕ್ಷಸ ದೇವರು ಅಂತಕ್ಕಂಥ ನಿಯಮ ಇರುತ್ತೋ, ಸಿನಿಮಾದಲ್ಲೂ ಹಾಗೇ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ನೀವು ಯಾವ ಥರ ಸಿನಿಮಾ ನೋಡಿದರೆ ಈ ಕಡೆಯಿಂದ ಹೀರೋ ಬರ್ತಾನೆ, ಈ ಕಡೆಯಿಂದ ಹೀರೋಯಿನ್ ಬರ್ತಾಳೆ, ಇಬ್ಬರು ಡಿಕ್ಕಿ ಹೊಡಿತಾರೆ, ಪುಸ್ತಕ ಕೆಳಗೆ ಬಿದ್ದೋಗುತ್ತೆ, ಹೀರೋಯಿನ್ ಪುಸ್ತಕ ಎತ್ಕೊಡ್ತಾಳೆ. ಎತ್ಕೊಟ್ಟಾಗ ಆವಾಗ ಲವ್ ಶುರು ಆಗ್ಬಿಡುತ್ತೆ. ಲವ್ ಶುರು ಆದಮೇಲೆ ಮನೆಗೆ ಹೋಗ್ತಾರೆ. ಮನೆಯವ್ರಿಗೆ ಗೊತ್ತಾಗುತ್ತೆ, ಮನೆಯವ್ರಿಗೆ ಹೋಗ್ಲಿ ಬಿಡು, ಲವ್ ಮಾಡ್ಕೊಳ್ಳೋ ಸಿನಿಮಾ ಮುಂದಕ್ಕೆ ಹೋಗುತ್ತಾ? ಹೋಗಲ್ಲ. ಅವರಪ್ಪ ಬೇಡ ಅಂತಾನೆ. ನಮ್ಮ ಅಪ್ಪ ಬೇಡ ಅಂದ್ಬಿಟ್ರು, ಇವರು ನಮ್ಮ ಜನ್ಮದಾತೆ ಅಂದ್ಬಿಟ್ಟು ಹೀರೋಯಿನ್ ಸುಮ್ಮನೆ ಆಗ್ಬಿಟ್ರೆ ಸಿನಿಮಾ ಮುಂದಕ್ಕೆ ಹೋಗುತ್ತಾ? ಇಲ್ಲ, ಅವಳು ನಾನು ಮಾಡ್ತೀನಿ ಅಂತಾಳೆ. ಅಂದ್ಬಿಟ್ಟು ಏನು ಮಾಡ್ತಾರೆ, ಅವ್ನ ಪಾಲ್ಕಲ್ಲಿ ಈ ಹೀರೋಯಿನು ಲವ್ ಮಾಡ್ತಾ ಇರ್ತಾರೆ. ಅದನ್ನು ಸೋದರ ಮಾವ ನೋಡ್ಬಿಡ್ತಾನೆ. ನೋಡಿ ಬಂದು ಮನೆಗೆ ಹೇಳ್ಬಿಡ್ತಾನೆ. ಈ ಹೀರೋಯಿನ್ ಅಪ್ಪ ಏನು ಮಾಡ್ತಾನೆ, ಅವಳು ಕೂಡಾಕ್ಬಿಡ್ತಾನೆ ರೂಮ್ಗೆ. ಸೊ ಹೋಗಿ ಅವ್ರ ಮಗಳಿಗೆ ಕೂಡಾಕೊಳ್ಳಿ ಅಂತ ಹೀರೋ ಸುಮ್ಮನೆ ಸಿನಿಮಾ ಮುಂದಕ್ಕೆ ಹೋಗುತ್ತಾ? ಇಲ್ಲ. ಹೀರೋ ಬರ್ತಾನೆ, ಕಿಟಕಿ ಹೊಡಿತಾನೆ, ಒಳಗಡೆ ಬರ್ತಾನೆ. ಜನರಲ್ಲೆಲ್ಲ ಕಿಟಕಿಯೆಲ್ಲ ಹೊಡೆಯೋಕ್ಕಾಗಲ್ಲ, ಸಿನಿಮಾದಲ್ಲಿ ಹೊಡೆದ್ಬಿಡ್ತಾನೆ, ಒಳಗಡೆ ಬರ್ತಾನೆ. ಹೇಗೋ ಬಂದಾದ್ಮೇಲೆ ಹೀರೋಯಿನ್ನು ಮತ್ತು ಹೀರೋ ತಪ್ಕೊಂಡಿರ್ತಾರೆ. ಆಗ ಸುಮ್ಮನೆ ತಪ್ಕೊಂಡ್ಬಿಟ್ರೆ ಮಜಾ ಇರಲ್ಲ. ಏನೋ ಕೈಗೆ ಕಾಲಿಗೆ ಯಾವ್ದು ತಾಗ್ಬಿಟ್ಟು ಡಮ್ ಅಂತ ಬಿದ್ದೋಗ್ಬಿಡುತ್ತೆ. ಆ ಸೌಂಡ್ ಕೇಳಿಸ್ಬಿಡುತ್ತೆ. ಆ ಸೌಂಡ್ ಕೇಳಿಸ್ದಾಗ ಎದ್ದು ಬರ್ತಾರೆ. ಎದ್ದು ಬಂದು ಇವರಿಬ್ಬರನ್ನು ಓಡಿಸ್ಕೊಂಡು ಹೋಗ್ತಾರೆ, ತಪ್ಪಿಸ್ಕೊಂಡು ಓಡ್ತಾ ಇರ್ತಾರೆ. ಓಡಿ 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 ಬಂದೂಕ ತಗೊಂಡು ಓಡಿಸ್ ಸಾಯಿಸ್ಬಿಡ್ತಾರೆ. ಸಿನಿಮಾ ಸೂಪರ್ ಹಿಟ್ ಬಿಕಾಸ್ ಆಫ್ ವಿಲನ್ ಅಲ್ವಾ? ತಮಾಷೆ ಕಾಣುತ್ತಲ್ವಾ? ಯಾವುದೇ ಸಿನಿಮಾ ತಗೊಳ್ಳಿ ವಿಲನ್ ಇರಲೇಬೇಕು. ಸೊ ಕೆಟ್ಟದ್ದು ಮಾಡೋಂಗಿಲ್ಲ, ಭಯಂಗಿಲ್ಲ, ಗಂಡಸ್ರ ಮೇಲೆ ಭಯಂಗಿಲ್ಲ, ಹೆಂಗಸ್ರ ಮೇಲೆ ಭಯಂಗಿಲ್ಲ ಅಂದ್ಬಿಟ್ಟು ನೀವೇನಾದ್ರು ಕಂಪ್ಲೇಂಟ್ ಕೊಡ್ತಾ ಹೋದರೆ ಒಂದು ಸಿನಿಮಾನೂ ತೆಗಿಯೋಂಗಿಲ್ಲ ಅಲ್ವಾ? ಯೋಚನೆ ಮಾಡಿ, ಬದುಕು ಹೇಗಿದೆ, ಎಷ್ಟೊಂದು ಸರಳವಾಗಿದೆ. ಚಿಂತನೆ ಮಾಡಿ ನೋಡಿ. ಕೆಟ್ಟದು ಒಳ್ಳೆಯದು, ದ ಕಾಂಪ್ಲಿಮೆಂಟ್ರಿ, ಆಪೋಸಿಟ್ ವ್ಯಾಲ್ಯೂಸ್ ಆರ್ ಕಾಂಪ್ಲಿಮೆಂಟ್ರಿ ಅಂತ ಕರಿತೇವಲ್ಲ, ಹಾಗಿದ್ದೇ ಇರುತ್ತೆ. ಅದರಲ್ಲಿ ಈ ಶೋನಲ್ಲಿ ಏನಾಗುತ್ತೆ, ಕೆಲವು ಸರಿ ಸ್ಕ್ರಿಪ್ಟೆಡ್ ಅಂತಾರೆ, ಕೆಲವು ಸಲ ನ್ಯಾಚುರಲ್ ಆಗಿ ಬರ್ತಾರೆ. ಅವ್ರು ಏನೇನೋ ಮಾತಾಡ್ಕೊತಾರೆ. ಶೋನವ್ರು ಬಂದು ಕಂಪ್ಲೇಂಟ್ ಕೊಡಬೇಕು. ನನಗೆ ಅನ್ಯಾಯ ಆಯಿತು, ನನಗೆ ದೌರ್ಜನ್ಯ ಮಾಡಿದ್ರು, ನನ್ನ ಅಗ್ರಿಮೆಂಟ್ ಏನೇನೋ ಮಾಡಿಸ್ಕೊಂಡಿದ್ರು, ಅದನ್ನು ಮೀರಿ ನನಗೆ ನೋವಾಯಿತು ಅಂತ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಸ್ಟೇಷನ್ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಅದನ್ನು ಕೂಡ ಕಾಂಪ್ರಮೈಸ್ ಮಾಡ್ತಾರೆ, ಮಾತಾಡಿಸ್ತಾರೆ, ಹೋಗಮ್ಮ ಸಾರಿ ಕೇಳಿಸ್ತಾರೆ ಅಂತ ಬಿಡ್ತಾರೆ. ಇವ್ರು ಯಾರೋ ಕುಂತ್ಕೊಂಡು ಎಲ್ಲೋ ಕುಳಿತುಕೊಂಡು ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಕಂಪ್ಲೇಂಟ್ ಕೊಟ್ಟು ಏನು ವ್ಯವಸ್ಥೆನ ಹೆಂಗೆ ಉಪಯೋಗಿಸ್ಕೊತಾ ಇದ್ದೀರಾ ನೀವು? ಪೊಲೀಸ್ ವ್ಯವಸ್ಥೆನ ಎಷ್ಟೊಂದು ಕೀಳಾಗಿ ಉಪಯೋಗಿಸ್ಕೊತಾ ಇದ್ದೀರಾ. ಮತ್ತು ಮಹಿಳಾ ಆಯೋಗವನ್ನು
ಎಷ್ಟು ಸಿಂಪಲಾಗಿ ಉಪಯೋಗಿಸ್ಕೊತಾ ಇದ್ದೀರಾ. ಇಂಥವ್ರನ್ನೆಲ್ಗೆ ಏನು ಮಾಡಬೇಕು ಗೊತ್ತಾ, ಸಿಂಪಲ್ ಇದು. ಈ ಥರ ಕಂಪ್ಲೇಂಟ್ ಕೊಡೋರಿಗೆ ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ 1 ಲಕ್ಷ ರೂಪಾಯಿ ದಂಡ ಹಾಕ್ಬೇಕು, 1 ತಿಂಗಳು ಜೈಲಿಗೆ ಹಾಕಬೇಕು. ಆಗ ಯಾವ್ಯಾವ ವಿಚಾರಗಳಿಗೆ ಯಾವ್ಯಾವ ರೀತಿ ಕಂಪ್ಲೇಂಟ್ ಕೊಡಬೇಕಂತ ಅರಿವು ಬರುತ್ತೆ. ಇನ್ನು ಬಿಗ್ ಬಾಸ್ ಶೋಗೆ ಬಂದಾಗ ಅಶ್ವಿನಿ ಗೌಡ ಅವರು ಏಕವಚನದಲ್ಲಿ ಮಾತಾಡಿಸ್ತಾ ಅಂದ್ಬಿಟ್ಟು ಏನು ಜಗಳ ಆಗತ್ತೆ. ನೆಟ್ಟೋಗಿ ಮಾಡಕ್ಕಾಗಲ್ಲ ಏನು ಕೆಲ್ಸಗಳನ್ನ ಮಾತಾಡೋದು ಮಾತ್ರ ಎಲ್ಲ ಮಾಡ್ಕೋಬೇಡ ಹೋಗು. ಹೋಗು ಗೇಗು ಅಂತೆಲ್ಲ ಮಾತಾಡೋ ಅಧಿಕಾರ ನಿನ್ಗಿಲ್ಲ. ಕೈ ತೋರ್ಸ್ಬೇಡ, ಎತ್ತೋ ಕೈ. ನೀನ್ ಯಾರು ಕೈ ತೋರ್ಸ್ತಾ ಇದ್ಯಾ? ಎಷ್ಟಂತ ಮರ್ಯಾದೆ ಕೊಡ್ಲಿ? ಒಂದ್ಸರಿ ರಘು ಏನೋ ಅಂದ್ಬಿಡ್ತಾನೆ ಏಕವಚನದಲ್ಲಿ, ಅವಾಗ ಇವರು ಬೈತಾ ಕುಳಿತುಕೋತಾರೆ. ಒಂದು ಸರಿ ಅವರು ಏಕವಚನದಲ್ಲಿ ಮಾತಾಡಿದ್ದಾರೆ ಅಂದಾಗ ಇವರು ಉತ್ತಮ ಆಟಗಾರರಾಗಿದ್ದರೆ, ಉತ್ತಮವಾದ ವ್ಯಕ್ತಿತ್ವ ಇದ್ದರೆ ಏನು ಮಾತಾಡಬೇಕು, ಇವರು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಬೇಕು. ರಘು ಅವರೇ ನೀವೊಂದು ತಪ್ಪು ಏಕವಚನ ಮಾತಾಡಿಸ್ಬೇಡಿ ಅಂತ ಅವರು ಯಾವಾಗಲೂ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಸಿ 100 ಬಾರಿ ಗೌರವ ಕೊಟ್ಟಿದ್ದಾಗ ಆಗ ಅವ್ರು 1 ಬಾರಿ ಉಪಯೋಗಿಸಿದ ಏಕವಚನ ತಪ್ಪಾಗಿ ಕಾಣುತ್ತೆ. ಅವ್ರು ಒಂದ್ಸರಿ ಏಕವಚನ ಉಪಯೋಗಿಸ್ಬಿಡ್ತಾರೆ, ಇವರು 100 ಬಾರಿ ಏಕವಚನ ಉಪಯೋಗಿಸ್ತಾರೆ. ಆಗ ಅವರಿಗಿನ್ನ ನೀವು ಕೆಟ್ಟವರಾದ್ರಿ, ಆ ಮಾತುಗಳಿಗೆ ಬೆಲೆ ಇಲ್ಲ. ಅವ್ರು ಏಕವಚನವನ್ನು ಉಪಯೋಗಿಸಿದಾಗ ಇವ್ರು ಬಹುವಚನದಲ್ಲೇ ಮಾತಾಡಿದರೆ ಅದು ಶ್ರೇಷ್ಠತೆ ಬರ್ತಾ ಇತ್ತು. ಈ ಚಿಂತನೆ ಬರಲಿ ಅಂತ ನಾನು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಅಲ್ವಾ. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸೊ ನೆಕ್ಸ್ಟ್ ಸರೋಗ್ಬಿಡ್ತಾರೆ, ಆರಾಮಾಗಿ ಕುಟ್ಕೊಂಡು ಕಾಫಿ ಕುಡಿತಿರ್ತಾರೆ, ಅದೇನೋ ಸಾರಿ ಕೇಳ್ತಾರೆ, ಏನೋ ಸರೋಗ್ಬಿಡ್ತಾರೆ. ನೋಡಿ ಮಹಿಳೆಗೆ ಏಕವಚನದಲ್ಲಿ ಉಪಯೋಗಿಸದ ಕಂಪ್ಲೇಂಟ್ ಕೊಟ್ಬಿಟ್ರೆ. ಬಿಗ್ ಬಾಸ್ ಸ್ಪರ್ಧಿಗಳ ವಿಚಾರವಾಗಿ ಯಾರೇ ಕಂಪ್ಲೇಂಟ್ ಮಾಡೋದು ಒಂದು ರೀತಿಯಾದ ಮಾನಸಿಕ ರೋಗ, ಅದೊಂದು ದುರ್ಬಲತೆ. ಅನ್ಲೆಸ್ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ ಅಲ್ವಾ. ನೀವು ಯೋಚನೆ ಮಾಡಿ ನೋಡಿ. ಮತ್ತು ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಸಹಜವಾದ ಬಿಹೇವಿಯರ್ಸ್ ಇರಲ್ಲ. ಅಲ್ಲೊಂದು ಕೆಲವರು ಗೇಮ್ಸ್ ಇರುತ್ತೆ, ಕೆಲವು ಸರಿ ನಾನು ಪಾಪ್ಯುಲರ್ ಆಗಬೇಕು ಅಂತಾರೆ, ಕೆಲವು ಸರಿ ಜಗಳಕ್ಕಾದ್ರೇ ಹೈಲೈಟ್ ಆಗ್ತಾರೆ, ಕೆಲವು ಸರಿ ಕಿರಿಕ್ ಮಾಡಿದ್ರೇ ಹೈಲೈಟ್ ಆಗ್ತಾರೆ, ಕೆಲವು ಸರಿ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಅವ್ರೇನು ಕೆಲಸ ಮಾಡಿಲ್ಲ ಅಂತ ಅವರು ಮನೆಯಿಂದ ಹೊರಗಡೆ ಬರಬೇಕಾಗತ್ತೆ, ಕೆಲವು ಸರಿ ತನ್ನ ದೊಡ್ಡ ಗುಣಗಳನ್ನು ತೋರಿಸ್ಬೇಕಾಗತ್ತೆ, ಕ್ಷಮಿಸ್ಬೇಕಾಗತ್ತೆ, ಜಗಳ ಕಾಯಬೇಕಾಗತ್ತೆ, ನಗಿಸ್ಬೇಕಾಗತ್ತೆ. ನಾನಾ ಚಿಂತನೆಗಳು, ಭಾವನೆಗಳು, ಆಟಗಳು, ಶಕ್ತಿಗಳು, ಸ್ಕ್ರಿಪ್ಟು ಎಲ್ಲ ವರ್ಕ್ ಆಗುತ್ತಲ್ಲಿ. ಎಲ್ಲವೂ ಇದ್ದಾಗ ಮಾತ್ರ ಮನೆಯಲ್ಲಿ ಕುಳ್ಕೊಂಡು ಕೆಲವರು ಎಂಜಾಯ್ ಮಾಡ್ತಾರೆ. ಕೆಲವರಿಗೆ ಜಗಳ ಕಾಯೋದು ಇಷ್ಟ ಆದರೆ ಅದನ್ನ ನೋಡಿ ಎಂಜಾಯ್ ಮಾಡ್ತಾರೆ, ಕೆಲವರು ನಗು ಇಷ್ಟ ಆದರೆ ನಗುವನ್ನೇ ಎಂಜಾಯ್ ಮಾಡ್ತಾರೆ, ಕೆಲವು ಬಿಹೇವಿಯರ್ ಇಷ್ಟ ಆದರೆ ಬಿಹೇವಿಯರ್ನ ಎಂಜಾಯ್ ಮಾಡ್ತಾರೆ. ಇಟ್ಸ್ ಅ ಪ್ಯೂರ್ ಗೇಮ್. ಇಟ್ ಲೈಕ್ ಎ ಸೀರಿಯಲ್ ತಾನೇ ಎವ್ರಿ ಡೇ ಬರುತ್ತೆ, 90 ಡೇಸ್ ಬರುತ್ತೆ. ಯಾವುದೋ ಒಂದು ಎಪಿಸೋಡ್ ನೋಡ್ಬಿಟ್ಟು ಯಾವುದೋ ಒಂದು ಪದ ಬಂದ್ಬಿಟ್ಟು ಆ ಪದ ಹಿಡ್ಕೊಂಡು ಇವು ಕೇಸ್ ಹಾಕಿದ್ರೆ ಅಲ್ಲ ಏನೋ ಅಲ್ಲಿ ಆಕ್ಚುಲಿ ಸುದೀಪ್ ಅವರು ನಗ್ನಗ್ತಾ ಹೇಳ್ತಾರೆ ಸ್ಟೇಜ್ ಮೇಲೆ ನಿಂತ್ಕೊಂಡು, ಏನೋ ತಪ್ಪು ಮಾತಾಡಿದ್ರೆ ನನಗೆ ಪಿತ್ತ ನತ್ತಿಗಿರುತ್ತೆ ಅಂತ. ಅದ್ರಲ್ಲಿ ತಪ್ಪೇನಿದೆ? ಅವ್ರ ಮೇಲೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ನೀವು ಫೇಮಸ್ ಆಗೋಕ್ಕೆ, ನಿಮ್ಮ ಮನಸ್ಸಿನ ದುರ್ಬಲತೆಯನ್ನು ಸಮಾಜಕ್ಕೆ ತೋರಿಸ್ಕೊಳ್ಳೋಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ. ಈ ರೀತಿಯದನ್ನು ನಾವು ವಿರೋಧಿಸಬೇಕು. ಸುಮ್ಗೆ ಎಲ್ಲವನ್ನು ಸ್ವೀಕಾರ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸಮಾಜದಲ್ಲಿ. ಅಂದರೆ ಹೀಗೆ ಯಾವ್ಯಾವುದೋ ವಿಚಾರಗಳಿಗೆಲ್ಲ ಕಂಪ್ಲೇಂಟ್ ಕೊಡೋದು ವ್ಯಾಲ್ಯೂದಂಗೆ ಮಾಡಿಬಿಡ್ತಾರೆ. ಮಹಿಳಾ ಆಯೋಗ ಮಹಿಳೆಯರ ಪರವಾಗಿ ಮಾಡತಕ್ಕಂಥ ಕೆಲಸ ಅದ್ಭುತವಾಗಿದೆ. ಅದನ್ನು ಗೌರವಿಸಿ ವ್ಯಾಲ್ಯೂ ಕೊಡಿ, ಸ್ಯಾಂಟಿಟಿ ಇರಬೇಕು. ಅದಕ್ಕೊಂದು ಅದ್ಭುತವಾದ ಗೌರವ ಕೊಟ್ಟಾಗ ಮಾತ್ರ ಅದ್ರ ಪಾವಿತ್ರತೆ ಎಲ್ಲರಿಗೂ ಗೊತ್ತಾಗುತ್ತೆ. ಗೌರವ ಕೊಟ್ಟಿಲ್ಲ ಅಂದರೆ ಅದು ಒಂಥರ ವೇಸ್ಟ್ ಆಗಿಬಿಡುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೋಸ್ಕರ ನಾನು ಈ ಎಪಿಸೋಡ್ ಮಾಡಿದೆ. ಈ ರೀತಿ ಮನಸ್ಥಿತಿಗಳಿರ್ತವೆ. ನಾವು ಯಾವತ್ತೇ ಆಗಲಿ ಬದುಕಿನಲ್ಲಿ ಯಾವುದಕ್ಕೆ ಎಷ್ಟು ವ್ಯಾಲ್ಯೂ ಕೊಡಬೇಕು ಅಂತ ಯೋಚನಾ ಶಕ್ತಿ ಇರಬೇಕು. ಆಗ ಮಾತ್ರ ನಮ್ಮ ಮಾತುಗಳಿಗೆ ತೂಕ ಬರುತ್ತೆ, ನಮ್ಮ ಚಿಂತನೆಗೆ ತೂಕ ಬರುತ್ತೆ. ಸಿಲ್ಲಿಯಾಗಿ ರಿಯಾಕ್ಟ್ ಮಾಡೋರ ಕಡೆ ಗಮನ ಹರಿಸ್ಬೇಡಿ. ಪೊಲೀಸ್ನವ್ರಿಗೂ ಅಷ್ಟೇ ಈ ಸಿಲ್ಲಿ ಕಂಪ್ಲೇಂಟ್ಗಳನ್ನ ತಗೊಳ್ಳೋಕ್ಕೆ ಹೋಗಬೇಡಿ. ಇನ್ ಕೇಸ್ ಮಹಿಳಾ ಆಯೋಗಕ್ಕೆ ಈ ರೀತಿಯಾದ ಸಿಲ್ಲಿ ಕಂಪ್ಲೇಂಟ್ ಬಂದರೆ ಅವ್ರಿಗೆ ದಂಡ ಹಾಕಿ. ಯಾಕೆಂದರೆ ಎಷ್ಟೋ ನೊಂದ ಮನಸ್ಸುಗಳಿಗೆ ಆಸರೆಯಾಗಿರುವ ಒಂದು ಸಂಸ್ಥೆಗೆ ನಾವು ಗೌರವಿಸಬೇಕು. ನೆನ್ಪಿಟ್ಕೊಳ್ಳಿ, ಇದು ಒಂದು ರೀತಿಯಾದ ನಗುವಿನ ವಿಶ್ಲೇಷಣೆ. ಇದರಲ್ಲಿ ಯಾವುದೇ ರೀತಿಯಾದ ಅರ್ಥಗಳಿಲ್ಲ. ಬಿಗ್ ಬಾಸ್ ಒಂದು ಕಾಮಿಡಿ ಶೋ ಥರ
ಇಷ್ಟ ಆದರೆ ನಕ್ಬಿಡಿ, ಇಲ್ಲ ಅಂದರೆ ಸ್ವಿಚ್ ಆಫ್ ಮಾಡಿ, ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.